ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಸಂಯುಕ್ತ ಸ್ವಕುಳ ಸಾಳಿ ಸಂಘದ 13ನೇ ವಾರ್ಷಿಕೋತ್ಸವ ಹಾಗೂ ಭಗವಾನ್ ಶ್ರೀ ಜಿಹ್ವೇಶ್ವರ ಜಯಂತಿಯನ್ನು ಆನಂದರಾವ್ ವೃತ್ತದ ಕೆಪಿಟಿಸಿಎಲ್ ಬೆಳ್ಳಿ ಹಬ್ಬ ಭವನದಲ್ಲಿ ಇತ್ತೀಚೆಗೆ ಏರ್ಪಡಿಸಲಾಗಿತ್ತು. ಜೀವೇಶ್ವರನಿಗೆ ನಮೋ ನಮೋ, ಕಲಿಯುಗ ದೈವಗೆ ನಮೋ ನಮೋ. 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 ಈ ದಿನ ಭಗವಾನ್ ಶ್ರೀ ಜಿಹ್ವೇಶ್ವರನ ಜನನವಾಯಿತು ಅಂತ ನಾವುಗಳೆಲ್ಲ ಹೆಮ್ಮೆ ಪಡುವಂತ ದಿನ. ಈ ದಿನ ಇಡೀ ಭಾರತದಾದ್ಯಂತ, ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ಈ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ನಾವುಗಳೆಲ್ಲ ಆಚರಿಸ್ಕೊಂಡ ಬಂದಿದ್ದೀವಿ. ಅದೇ ರೀತಿ ಈ ದಿನ ಕೂಡ ನಮ್ಮ ಸಂಘ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಬಂದಂತ ಎಲ್ಲ ಸಮಾಜದ ಬಂಧು ಬಾಂಧವರಿಗೂ ಈ ಒಂದು ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಈ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಜದ ಬಾಂಧವರೆಲ್ಲರೂ ಸಂಘದ ಸದಸ್ಯರಾಗುವುದರ ಮೂಲಕ ನಮ್ಮ ಸಮಾಜವನ್ನು ಬಲಿಷ್ಠಗೊಳಿಸಬೇಕೆಂದು ಸಂಘದ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ. ಧನ್ಯವಾದಗಳು. ಯಾವತ್ತೂ ಕೂಡ ಯಾವುದೇ ಒಂದು ಸಮಾಜ ಬೆಳಿಬೇಕಾದ್ರೆ ಅದರಲ್ಲಿ ಚಲನಶೀಲತೆ ಬೇಕು.
ಅಂದ್ರೆ ಕಾನ್ಸ್ಟೆಂಟ್ ಮೂವ್ಮೆಂಟ್ ಇರಬೇಕಾಗ್ತದೆ, ಅಡ್ಯಾಪ್ಟ್ ಆಗ್ತಾ ಇರಬೇಕಾಗ್ತದೆ. ಅದಕ್ಕೋಸ್ಕರನೇ ನಮ್ಮ ಏನೇ ಪಾರಂಪರಿಕವಾದಂತ ವೃತ್ತಿ ಏನಿತ್ತು ಅದರಿಂದ ಹೊರಗೆ ಬರ್ತಕ್ಕಂಥ ಬಹಳ ಮುಖ್ಯ ಆಗ್ತದೆ. ಸಮಾಜ ಇವತ್ತು ಮೇಲ್ ಬರಬೇಕಾದ್ರೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಜನ, ಯುವಕರು ಅವರೆಲ್ಲರೂ ಕೂಡ ಹೊಸ ಒಂದು ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ಸಾಮರ್ಥ್ಯ ಪಡ್ಕೊಳ್ಬೇಕಾದ್ರೆ ಆ ಹೊಸ ಚಿಂತನೆಗಳು, ಹೊಸ ವಿಚಾರಗಳು, ಹೊಸ ಮತ್ತು ಪದ್ಧತಿಗಳನ್ನ ಮತ್ತು ನಮ್ಮ ಒಂದು ವಿಸ್ತಾರ ಮಾಡ್ಕೊಳ್ತಕ್ಕಂಥ ಅದನ್ನ ಮಾಡುವಂತ ಬಹಳ ಅವಶ್ಯಕತೆ ಇರ್ತದೆ. ಇವತ್ತು ನಿಮ್ಮನ್ನು ನೋಡಿದಾಗ ನಮ್ಮ ಸ್ವಕುಲಶಾಲಿ ಸಮಾಜ ಇವತ್ತು ಒಂದು ಜೀವಂತವಾಗಿರ್ತಕ್ಕಂಥ, ಸೃಜನಶೀಲತೆ ಇರತಕ್ಕಂಥ, ಚಲನಶೀಲತೆ ಇರತಕ್ಕಂಥ ಸಮಾಜ ಅಂತ ನಾವು ಇದರ ಬಗ್ಗೆ ಹೇಳಬಹುದು. ಅದಕ್ಕೋಸ್ಕರ ಅದರ ಪ್ರತೀಕವಾಗಿ ಇವತ್ತು ಯಾರನ್ನ ನಾವು ಕರೆಸಿದ್ದೇವೆ ಅಭಿನಂದನೆ ಮಾಡೋದಕ್ಕೆ, ಅವರು ಅದಕ್ಕೆ ನಿದರ್ಶನಗಳು ಅಂತ ಹೇಳ್ಬೋದು. ನಾನು ಏನ್ ಹೇಳೋದು ಅಂದ್ರೆ, ಈಗ ನಾವೆಲ್ಲರೂ ಹೆಲ್ತ್ ಪ್ರಮೋಷನ್, ವೆಲ್ ಬೀಯಿಂಗ್ ಪ್ರಮೋಷನ್, ಡಿಸೀಸ್ ಪ್ರಿವೆನ್ಷನ್ ಇದ್ರ ಮೇಲೆ ತುಂಬಾ ಸ್ಟ್ರೆಸ್ ಕೊಡಬೇಕಾಗಿದೆ. ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸದಲ್ಲೇ ಹೈ ಶುಗರ್ಸ್, ಹೈ BP, ಥೈರಾಯ್ಡ್ ಪ್ರಾಬ್ಲಮ್ಸ್, ಚಿಕ್ಕ ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದೆಲ್ಲ ತುಂಬಾ ತುಂಬಾ ಕಾಮನ್ ಆಗಿದೆ. ಇದರಿಂದ ನಿಮ್ಮ ಲಾಂಗಿವಿಟಿ ಮೇಲೆ ಪರಿಣಾಮ ಆಗ್ತಾ ಇದೆ. ನಾಟ್ ಓನ್ಲಿ ಲಾಂಗಿವಿಟಿ, ಐ ವುಡ್ ಸೇ ಕ್ವಾಲಿಟಿ ಆಫ್ ಲೈಫ್. ಅದಕ್ಕೋಸ್ಕರ ನಾನು ಎಲ್ಲರಿಗೂ, ಬೋತ್ ಮೆನ್ ಅಂಡ್ ವಿಮೆನ್, ಆಲ್ ಆಫ್ ಯು, ನೀವು ಹೆಲ್ತ್ ಮೇಲೆ ತುಂಬಾ ಗಮನ ಕೊಡಬೇಕು. ನಾಟ್ ಓನ್ಲಿ ಫಿಸಿಕಲ್ ವೆಲ್ ಬೀಯಿಂಗ್, ಮೆಂಟಲ್ ಹೆಲ್ತ್ ಸಹ. ದೈವಲೀಲೆಯಿಂದ ನಮ್ಮ ಗುರು ಪರಂಪರೆಯು ಕೂಡ ನೇಕಾರರ ಸಂಬಂಧಪಟ್ಟಿದ್ದೆ. ನಮ್ಮ ಗುರುಗಳಾದ ಶಿವಬಾಲಯೋಗಿಯವರು ಕೂಡ ಆಂಧ್ರ ಪ್ರದೇಶದ ಸಮುದ್ರ ತೀರದ ಒಂದು ಚಿಕ್ಕ ಗ್ರಾಮದಲ್ಲಿ ನೇಗಿಯವರ ದೇವಾಂಗ ಮನೆತನದಲ್ಲಿ ಅವರು ಹುಟ್ಟಿದರು. ಅಂತ ಮಹಾಪುರುಷರು ಹುಟ್ಟಿದರೆಂದು ಹೇಳದೆ ಅವತಾರ ಮಾಡಿದರೆಂದೇ ಹೇಳಬೇಕು. ಬಾಲ್ಯಕಾಲದಲ್ಲಿ ಬಡತನವನ್ನು ಎದುರಿಸುತ್ತಾ ಅದರಿಂದ ಉದ್ಧಾರವಾಗಲು ಕಠಿಣ ಪ್ರಯತ್ನ ಪಡುತ್ತಿದ್ದರು. ಅಂತ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಅವರು ಕಲಿತ ಒಂದು ವಿಷಯ ಅಂದರೆ, ಬಡತನ ಅಪಮಾನಕರವಾದ ವಿಷಯವಲ್ಲ, ಒಂದು ಪರಿಸ್ಥಿತಿ. ಎಂಥವರು ಬೇಕಾದರೂ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾ ಕಷ್ಟ ಸಹಿಷ್ಣುತೆಯಿಂದ, ದೃಢ ನಿಶ್ಚಯದಿಂದ ಕಾರ್ಯ ಮಾಡಿ ಸಾಧಿಸಿ ಹೊರಗೆ ಬರಬಹುದೆಂದೇ ಅವರಿಗೆ ಇತ್ತು. ಪೂಜೆ ಪಾಠಗಳು, ಜಪ ತಪಗಳೆಲ್ಲ ಯಾಕೆ ಹೇಳಿಕೊಟ್ರೆಂದ್ರೆ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಮನಸ್ಸೇ ಈಶ್ವರ ಎಂದು ಹಿರಿಯರೆಲ್ಲ ಹೇಳಿಕೊಟ್ಟರು. ಹಾಗೆ ಈ ಪ್ರಪಂಚದಲ್ಲಿ, ಅಂಥದ್ರಲ್ಲೂ ಈ ಭಾರತ ದೇಶದಲ್ಲಿ ಸಮಯದಲ್ಲಿ ಈಶ್ವರನೇ ಅವತಾರ ತಳೆದು ಅಥವಾ ಈಶ್ವರ ತನ್ನ ಮಕ್ಕಳನ್ನು ಕಳಿಸಿ, ಈಗ ಜಿಹ್ವೇಶ್ವರರು ಅವತರಿಸಿ ಬಂದು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ದುಡಿದಂತೆ, ಆಶೀರ್ವದಿಸಿದಂತೆ ನಿಮಗೆಲ್ಲರಿಗೂ ಅತ್ಯಂತ ಸೌಭಾಗ್ಯವಾಗಲಿ, ಜೀವನ ಸದುಪಯೋಗವಾಗಲಿ, ಸಮಯ ವ್ಯರ್ಥವಾಗದೇ ಇರಲೆಂದು ಸದ್ಗುರುಗಳಲ್ಲಿ, ಈಶ್ವರನಲ್ಲಿ, ಜಿಹ್ವೇಶ್ವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಆಶೀರ್ವಾದವನ್ನು ನಿಮಗೆಲ್ಲರಿಗೂ ತಿಳಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮಲ್ಲಿ ಈಗ ನಾವು ಹಮ್ಮಿಕೊಳ್ತಾ ಇರುವಂತ ಪ್ರೋಗ್ರಾಮ್ಸ್, ಒಂದು ವೈದ್ಯಕೀಯ ತಪಾಸಣೆ ಆಗಿರ್ಬೋದು, ಎರಡನೇದು ವಧುವರರ ಸಮಾವೇಶ ಆಗಿರ್ಬೋದು. ಈ ಎರಡು ಕಾರ್ಯಕ್ರಮಗಳನ್ನು ಇನ್ನ ಒಂದು 6 ತಿಂಗಳಲ್ಲೇ ಮಾಡಬೇಕಂತ ಹೇಳಿ ನಮ್ಮ ಕಮಿಟಿ ಡಿಸೈಡ್ ಮಾಡಿದೆ. ಮೂರನೇದಾಗಿ ಒಂದು ವೃತ್ತಿಪರ ಸಂಘಟನೆಗಳು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಬೇರೆ ಬೇರೆ ವೃತ್ತಿಗಳಲ್ಲಿ ಆಗಿರುವಂತವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಡಿಸ್ಕಷನ್ಸ್, ಒಂದು ಫೋರಂ ಮಾಡಬೇಕು ಅಂತ ಹೇಳಿ ಈ 3 ಪ್ರೋಗ್ರಾಮ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಸಪೋರ್ಟ್ ಫೈನಾನ್ಷಿಯಲಿ ಮತ್ತು ಸಹಾಯ ಸಹಕಾರ ಇರುತ್ತೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಗೌರವ ಸೇ ಕಹೋ ಹಮ್ ಸಕುಳಸಾಳಿ ಹೈ, ಗರ್ವ ಸೇ ಕಹೋ ಹಮ್ ಸಕುಳಸಾಳಿ ಹೈ ಅಂತ ಏನ್ ನಾಚ್ಕೋಬೇಡಿ, ನೀವು ಹೇಳ್ಕೊಳ್ಳಿ ಸಕುಳಸಾಳಿ ಅಂತ. ಹೇಳ್ತಾ ಇಲ್ಲ ಮರಾಠ ಇದ್ದೀನ್ರಿ, ನೇಕಾರ ಇದ್ದೀರಿ ಅಂತ ಹೇಳೋಕ್ಕಿಂತ ಬದಲಾಗಿ ಸಕುಳಸಾಳಿ ಸಮಾಜದವರು ಅಂತೇಳಿ ಧೈರ್ಯವಾಗಿ ನೀವು ಹೇಳಿ ಅಂತ ಹೇಳ್ಕೊಂಡು ಹೇಳ್ತಾ, ಮತ್ತೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಇನ್ನೊಂದು ವಿನಂತಿಸಿಕೊಳ್ಳೋದಂದ್ರೆ, ನಾವು ಸಕುಳಸಾಳಿ ವಾರ್ತೆ ಒಂದು ಪ್ರಕಟ ಮಾಡ್ತೀವಿ. ನಾವು ರಾಜ್ಯ ಮಟ್ಟದ ಸಕುಳಸಾಳಿ ವಾರ್ತೆ ಅಂತೇಳಿ ಒಂದು ಪ್ರಕಟ ಮಾಡ್ತೀವಿ. ಸಮಾಜಕ್ಕೆ ಪ್ರತಿಯೊಬ್ಬರ ಮನೆಗೆ ಅದು ಮುಟ್ಲಿ ಅಂತೇಳಿ ಬರೀ 10 ರೂಪಾಯಿಗೆ ಮಾಡ್ತೀವಿ. 1 ವರ್ಷಕ್ಕೆ 100 ರೂಪಾಯಿ, 5 ವರ್ಷಕ್ಕೆ 500 ರೂಪಾಯಿ. ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲರೂ
ಸಬ್ಸ್ಕ್ರೈಬರ್ ಆಗಿ ಈಗಾಗಲೇ ಯಾರು ಸದಸ್ಯತ್ವ ಹೊಂದಿರಿ ಅಡ್ರೆಸ್ ಬದಲಾವಣೆ ಇದ್ರೆ ಅಲ್ಲಿ ನಮ್ಮ ವಿಜಯ ಭಂಡಾರಿ ಅಂತ ಕೂತಿದ್ದಾರೆ ಅವ್ರಿಗೆ ತಿಳಿಸಿ ಆದಷ್ಟು ಮಟ್ಟಿಗೆ ಎಲ್ಲ ಸಹಾಯ ಸಹಕಾರ ಮಾಡಿದ್ರೆ ಆ ಪತ್ರಿಕೆ ಪ್ರತಿಯೊಬ್ಬರು ಮನೆಗೆ ಮುಟ್ಟುವಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ